ವೆಲ್ಕಮ್ ಟು ಮೈ ಚಾನಲ್. ಟುಡೇ ಇವತ್ತಿನ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಪ್ರಾಬ್ಲಮ್ ಏನು, ಆ ಪ್ರಾಬ್ಲಮ್ ನೀವು ಆ್ಯಕ್ಷನ್ ತೊಗೊತೀರಾ ಮತ್ತು ಅದು ಸಾಲ್ವ್ ಆಗುತ್ತಾ ಅಂತ ಅಷ್ಟೆ. ನೋಡೋವಂಥ ನನ್ನ ವ್ಯೂವರ್ಸ್ ಅವ್ರ ಪ್ರಾಬ್ಲಮ್ಸ್ ಏನು, ಆ ಪ್ರಾಬ್ಲಮ್ಗೆ ಅವರು ಆ್ಯಕ್ಷನ್ ತೊಗೊಂಡ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕಾರ್ಡ್ ಶಫಲ್ ಮಾಡ್ತಾಯಿದ್ದೀನಿ, ಸೊ ಪಿಕ್ ಕೂಡ ಮಾಡ್ತಾಯಿದ್ದೀನಿ. ಸೊ ಇದೊಂದು ಜನರಲ್ ಟ್ರೇಡಿಂಗ್ ಅಷ್ಟೇ, ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟು ತಗೊಳ್ಳಿ. ಅದರ್ವೈಸ್ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಟೆನ್ ಕಾರ್ಡ್ಸ್ ಪಿಕ್ ಮಾಡಿದ್ದೀನಿ. ಸೊ ಈಗ ನೋಡೋಣ ಏನು ಬರುತ್ತಂತ. ಸೊ ನನಗೆ ಅರ್ಥ ಆಗೋ ಪ್ರಕಾರ, ನೀವು ಒಂದು ಪ್ರಾಬ್ಲಮಲ್ಲಿ ಈಗ ನೀವೊಂದು ಪ್ರಾಬ್ಲಮಲ್ಲಿ ತುಂಬ ಸಿಕ್ಕಾಕ್ಕೊಂಡಿದ್ರ. ಆ ಪ್ರಾಬ್ಲಮ್ ಏನಾಗಿರ್ಬೋದು ಅಂದರೆ, ನೀವು ಯಾರನ್ನಿಂದಾದರೂ ಮೋಸ ಹೋಗಿರ್ಬೋದು. ನಿಮ್ಮ ಪ್ರಾಬ್ಲಮ್ ಏನೇ ಆಗಿರಲಿ, ಯಾವುದೋ ಒಂದು ಪ್ರಾಬ್ಲಮ್ನಿಂದ ನೀವು ತುಂಬ ಮೋಸ ಹೋಗಿದ್ರ. ಮತ್ತು ನಿಮ್ಗೆ ಯಾರಾದರೂ ಚೀಟಿಂಗ್ ಕೂಡ ಮಾಡಿರ್ಬೋದು. ಅದು ಯಾವುದೇ ವಿಚಾರದಲ್ಲಾಗಿದ್ರು, ದುಡ್ಡಿನ ವಿಚಾರದಲ್ಲಿ ನೀವು ಮೋಸ ಹೋಗಿರ್ಬೋದು, ಅಥವಾ ಪ್ರೀತಿ ವಿಚಾರದಲ್ಲಿ ನೀವು ಮೋಸ ಹೋಗಿರ್ಬೋದು, ಅಥವಾ ಫ್ಯಾಮಿಲಿ ವಿಚಾರದಲ್ಲಿ ನೀವು ಎಲ್ರಿಗೂ ಸಪೋರ್ಟ್ ಮಾಡಿ ನಿಮ್ಗೆ ಯಾರೂ ಸಪೋರ್ಟ್ ಮಾಡದೆ ಈಗ ನೀವು ಒಬ್ಬಂಟಿ ಆಗಿರ್ಬೋದು. ಸೊ ಇದು ಯಾರಿಗೆ ಯಾವ ರೀತಿ ರೆಸೊನೇಟ್ ಆಗುತ್ತೋ ಆ ರೀತಿ ತಗೊಳ್ಳಿ. ಸೊ ಇಲ್ಲಿ ನಿಮ್ಮ ಪ್ರಾಬ್ಲಮ್ ಏನಂದರೆ, ಆ ಪ್ರಾಬ್ಲಮ್ ನಾನು ಈಗ ಹೇಳ್ತೇನೆ. ಇಲ್ಲಿ 7 ಆಫ್ ಸ್ವರ್ಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ, ನೀವು ಯಾವುದೇ ಒಂದು ವ್ಯಕ್ತಿಯಿಂದ ಮೋಸ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸು, ನೀವು ಅವ್ರಿಗೆ ಯಾರಿಗಾದ್ರೂ ತುಂಬ ದುಡ್ಡು ಕೊಟ್ಟಿರ್ಬೋದು, ಆ ದುಡ್ಡು ನಿಮಗೆ ಅವರು ವಾಪಸ್ ಕೊಟ್ಟಿಲ್ಲ. ಸೊ ಅದರಿಂದ ಮೋಸ ಆಗಿರ್ಬೋದು. ಸೊ ಅವರು ಆ ದುಡ್ಡನ್ನು ಕೊಡದೇ ಇರೋದಕ್ಕೋಸ್ಕರ ನೀವಿಲ್ಲಿ ಸ್ಟಕ್ ಆಗಿದ್ರ, ದುಡ್ಡಿಲ್ದಿರ. ಸೊ ಇದು ಒಂಥರ ವಿಚಾರ. ಅಥವಾ ನೀವು ಯಾವುದೇ ಒಂದು ವ್ಯಕ್ತಿಯಿಂದ, ಅಥವಾ ಒಂದು ಕಂಪ್ನಿ ಆಫೀಸು, ಅಥವಾ ಏನೋ ಒಂದು ಕಿರಿಕಿರಿ ಜಗಳ ಆಗಿ ನೀವು ಕೆಲಸ ಕಳ್ಕೊಂಡಿರ್ಬೋದು. ಯಾವುದೇ ಒಂದು ಮೂರನೇ ವ್ಯಕ್ತಿಯಿಂದ ಕೆಲಸ ಕಳ್ಕೊಂಡಿರ್ಬೋದು. ಕೆಲಸ ಕಳ್ಕೊಂಡು ಇವಾಗ ನೀವು ಕೆಲಸ ಇಲ್ದಿರ ಸ್ಟಕ್ ಆಗಿರ್ಬೋದು. ಆ ಥರ ಸಿಚುವೇಶನ್. ಈ ರೀಡಿಂಗ್ನ ಯಾರಾದರೂ ನೋಡ್ತಾ ಇರಲಿ, ಜೆಂಟ್ಸ್ ಆದರೂ ಆಗಿರಲಿ, ಲೇಡೀಸ್ ಆದರೂ ಆಗಿರಲಿ. ಜೆಂಟ್ಸ್ ನೋಡ್ತಾ ಇದ್ದರೆ ಜೆಂಟ್ಸ್ಗೆ ರೆಸೊನೇಟ್ ಆಗುತ್ತೆ, ಲೇಡೀಸ್ ನೋಡ್ತಾ ಇದ್ರೆ ಲೇಡೀಸ್ಗೆ ರೆಸೊನೇಟ್ ಆಗುತ್ತೆ. ಮೇಲ್ ಅಥವಾ ಫೀಮೇಲ್ ಇಬ್ಬರಿಗೂ ರೆಸೊನೇಟ್ ಆಗುತ್ತೆ. ಸೊ ನೀವು ಯಾವುದೋ ಒಂದು ಸಿಚುವೇಶನ್ನಿಂದ ವಾಕವ್ ಆಗಿದ್ರ, ಮತ್ತು ಆ ಸಿಚುವೇಶನ್ನಿಂದ ನಿಮ್ಮ ಪ್ರಾಬ್ಲಮ್ ಕೂಡ ಬಂದಿದೆ. ಸೊ ನೀವು ಈ ಎಲ್ಲ ಪ್ರಾಬ್ಲಮ್ನಿಂದ ಹೊರಗಡೆ ಬರಬೇಕು ಅಂತ ಈಗ ತೀರ್ಮಾನ ಮಾಡ್ಕೊಂಡಿದ್ರ. ನಿಮ್ಮನ್ನು ಯಾವ ಪ್ರಾಬ್ಲಮ್ಮು ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ಒಂದು ಕಿಂಗ್ ಪ್ಲೇಸಲ್ಲಿದ್ದೀರ. ಅಥವಾ ಹುಡುಗಿ ನೋಡ್ತಾ ಇದ್ರೆ, ಅವರೊಂದು ಕ್ವೀನ್ ಪ್ಲೇಸಲ್ಲಿದ್ರ, ರಾಣಿ ಸ್ಥಾನದಲ್ಲಿದ್ರ. ನಿಮ್ಗೆ ಎಂಥ ಪ್ರಾಬ್ಲಮ್ ಬರಲಿ, ನೀವು ಅದರಿಂದ ಆದಷ್ಟು ಬೇಗ ಔಟ್ಕಮ್ ಬರ್ತೀರ. ಆ ಪ್ರಾಬ್ಲಮ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊತೀರ ಅನ್ನೋದಿದೆ. ಒಬ್ಬ ಕಿಂಗ್ ಆದವ್ನಿಗೆ ಏನಿರುತ್ತೆ, ಅಧಿಕಾರ ಇರುತ್ತೆ, ಪವರ್ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಸೊ ಎಲ್ಲ ಇರುತ್ತೆ. ಅದೇ ರೀತಿ ನಿಮಗೂ ಅಷ್ಟೇ ನಾಲೆಡ್ಜ್ ಇದೆ, ಜ್ಞಾನ ಇದೆ, ದುಡ್ಡಿದೆ, ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋವಂಥ ಶಕ್ತಿ ನಿಮ್ಮಲ್ಲಿದೆ, ಬುದ್ಧಿ ಇದೆ. ಆದರೆ ನೀವು ಮಾಡ್ತಾ ಇರೋ ತಪ್ಪೇನು ಗೊತ್ತಾ? ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್. ಸೊ ಇಲ್ಲಿ ಒಬ್ಬ ವ್ಯಕ್ತಿ ನೋಡಿ, 9 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಒಬ್ಬ ವ್ಯಕ್ತಿ ಇಲ್ಲಿ ನಿಂತ್ಕೊಂಡಿದ್ದಾನೆ. ಅವನು ಕಣ್ಣು ಮುಚ್ಕೊಂಡು ತುಂಬ ಯೋಚನೆ ಮಾಡ್ತಿದ್ದಾನೆ. ಸೊ ಅತಿಯಾದ ಆಲೋಚನೆ ಮಾಡೋದ್ರಿಂದ ನಿಮ್ಗೆ ಹೆಲ್ತ್ ಇಶ್ಯೂ ಕೂಡ ಬರ್ತಾಯಿದೆ. ಆರೋಗ್ಯ ವಿಚಾರ ಆಗಿರ್ಬೋದು, ಅಥವಾ ಮಾನಸಿಕ ವಿಚಾರ ಆಗಿರ್ಬೋದು, ಮೆಂಟಲ್ ಇಶ್ಯೂ ಕೂಡ ಪ್ರಾಬ್ಲಮ್ ಇದೆ. ಬಟ್ ಈ ಕಾರ್ಡ್ಸ್ ಪ್ರಕಾರ ನನಗೇನು ಗೊತ್ತಾಗ್ತದೆ, ನೀವು ಯಾವುದೇ ಒಂದು ವಿಚಾರದಲ್ಲಿ ಮೋಸ ಹೋಗಿದ್ರ. ಸೊ ಇಲ್ಲಿ 7 ಆಫ್ ಸ್ವರ್ಡ್ಸ್ ಬಿಟ್ರೇಯಲ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಅಥವಾ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾಯಿದ್ರೆ ಅವ್ರು ನಿಮ್ಮಿಂದ ದೂರ ಹೋಗಿರ್ಬೋದು. 5 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್.
ಈ ರೀಡಿಂಗ್ನ ಯಾರಾದರೂ ನೋಡ್ತಾರೆ, ಮೇಲ್ ನೋಡ್ತಾ ಇದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾ ಇದ್ರೆ ಮೇಲ್ಗೆ ಅಂದ್ಕೊಳ್ಳಿ. ನೀವು ಯಾರನ್ನಾದ್ರು ಪ್ರೀತಿಸ್ತಾ ಇದ್ದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಹೊರಟೋಗಿದ್ದಾರೆ. ಸೊ ಆ ಪ್ರೀತಿಸ್ತಾ ಇರೋ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿರೋ ಕಾರಣದಿಂದ ನೀವು ಸ್ಟಕ್ ಆಗಿಬಿಟ್ಟಿದ್ರ. ಸೊ ಆ ಪ್ರೀತಿಸ್ತಾ ಇರೋಂಥ ವ್ಯಕ್ತಿ ನಿಮ್ಮ ಆಫೀಸ್ ಕೊಲೀಗ್ ಆಗಿರ್ಬೋದು, ಅಥವಾ ನೀವು ಒಂದೇ ಕಡೆ ಕೆಲಸ ಮಾಡ್ತಾರೋ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ ಇರ್ಬೋದು, ಅಥವಾ ನಿಮಗೆ ಯಾವುದೇ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಪರಿಚಯ ಆಗಿ ಪ್ರೀತಿ ಆಗಿರ್ಬೋದು, ಯಾವುದೇ ಥರ ಪ್ರೀತಿ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡೋವಂಥ ಜಾಗದಲ್ಲಿ ನಿಮ್ಗೆ ಇದಾಗಿರ್ಬೋದು, ಅಥವಾ ನೀವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಪರಿಚಯ ಆಗಿ ಪ್ರೀತಿ ಆಗಿರ್ಬೋದು. ಯಾವುದೇ ಥರ ಆಗಲಿ, ನಿಮಗೆ ಪ್ರೀತಿ ಅನ್ನೋದಿದೆ. ಪ್ರೀತಿ ವಿಚಾರದಲ್ಲಿ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಮತ್ತು ನೀವು ಅವರಿಂದ ಮೋಸ ಆಗಿದ್ರೆ. ಸೊ ಅದನ್ನು ಈ ರೀತಿ ಟ್ಯಾರೋಟ್ ಕಾರ್ಡ್ ಹೇಳ್ತದೆ. ಯಾವ ರೀತಿ ರೆಸೊನೇಟ್ ಆದರೆ ಆ ರೀತಿ ತಗೊಳ್ಳಿ ಅಷ್ಟೇ. ಅಥವಾ ನೀವು ದುಡ್ಡಿನ ವಿಚಾರದಲ್ಲಾದರೆ ಆಗಿದ್ದರೆ, ಯಾರಿಗಾದ್ರೂ ಒಬ್ರಿಗೆ ದುಡ್ಡು ಕೊಟ್ಟಿದ್ದೀರ, ಅವರು ಆ ದುಡ್ಡನ್ನು ನಿಮ್ಗೆ ಕೊಟ್ಟಿಲ್ಲ, ಸೊ ಅದರಿಂದ ನೀವು ಮೋಸ ಹೋಗಿದ್ದೀರ. ಸೊ ಅವ್ರು ದುಡ್ಡು ಕೊಡದೇ ಇರೋದಕ್ಕೆ ನೀವು ಈಗ ಫೈನಾನ್ಸ್ ವಿಚಾರದಲ್ಲಿ ಸಿಕ್ಕಾಕೊಂಡು ಸ್ಟಕ್ ಆಗಿದ್ರ. ಸೊ ನಿಮಗೆ ಮುಂದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗ್ದಿರ ಸುಮ್ಮನೆ ಯಾವುದೇ ಥರ ಆ್ಯಕ್ಷನ್ ತೊಗೊಂಡಿದ್ರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ರ. ಆ್ಯಕ್ಷನ್ ತೊಗೊಳ್ಬೇಕಂತ ತೀರ್ಮಾನ ಮಾಡಿಕೊಂಡು ಎಲ್ಲ ರೆಡಿ ಆಗಿದ್ರ, ಬಟ್ ಯಾವುದೇ ಥರ ಆ್ಯಕ್ಷನ್ ತಗೊತಲ್ಲ. ಸೊ ನಿಮ್ಮೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ಕೋಸ್ಕರ ನೀವು ಓವರ್ ಥಿಂಕಿಂಗ್ ಮಾಡ್ತಾಯಿದ್ರ, ಮತ್ತು ಪದೇ ಪದೇ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ತುಂಬ ತಲೆ ಕೆಡ್ಸ್ಕೊತಾ ಇದ್ರೆ ಅಷ್ಟೆ. ಸೊ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ಅದರಿಂದ ಹೊರಗಡೆ ಬರ್ತೀರಂದರೆ ಖಂಡಿತ ಸಾಲ್ವ್ ಆಗುತ್ತೆ. 3 ಆಫ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಸೆಲೆಬ್ರೇಷನ್ ಅನ್ನೋದಿದೆ. ಸೊ ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತು ಅದನ್ನು ನೀವು ಬಗೆಹರಿಸ್ಕೊತೀರ. ಹೆಂಗೆ ಸಾಲ್ವ್ ಆಗುತ್ತೆ, ಹೆಂಗೆ ಬಗೆಹರಿಸ್ಕೊತೀರ ಅಂದರೆ, ನಿಮಗೆ ಆ ನಾಲೆಡ್ಜ್ ಇದೆ. ಕಿಂಗ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಮತ್ತು ಎಂಪ್ರೆಸ್ ಆಫ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನಿಮಗೆ ಆ ಒಂದು ನಾಲೆಡ್ಜ್ ಇದೆ. ಆ ನಾಲೆಡ್ಜಿನಿಂದ ನೀವು ಸಾಲ್ವ್ ಮಾಡ್ಕೊತೀರ. ಮತ್ತು ನಿಮಗೆ ಆ ಥರ ಅದನ್ನು ಸಾಲ್ವ್ ಮಾಡ್ಕೊಳೋಷ್ಟು ಸಾಮರ್ಥ್ಯ ನಿಮಗಿದೆ ಮತ್ತು ಅಷ್ಟೊಂದು ಫೆಸಿಲಿಟಿ ನಿಮಗಿದೆ. ಸೊ ಅದರಿಂದ ನೀವು ಸಾಲ್ವ್ ಮಾಡ್ಕೊತೀರ. ಪೇಜ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ಆ ಪ್ರಾಬ್ಲಮ್ ಬಗ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದೀರ. ನೀವು ಅದರಿಂದ ಮೋಸ ಹೋದ್ರಲ್ಲ, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ನಿಮ್ಗೆ ಯಾವ ರೀತಿ ರೆಸೊನೇಟ್ ಆದರೆ ಆ ರೀತಿ ತಗೊಳ್ಳಿ. ಸೊ ಆ ಪ್ರಾಬ್ಲಮ್ ಬಗ್ಗೆನೇ ನೋಡ್ತಾ ಇದ್ದೀರ, ಅದನ್ನ ಹೇಗೆ ಸಾಲ್ವ್ ಮಾಡ್ಕೊಳೋದು. ಸೊ ಅದನ್ನೇ ಪೇಜ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಹೇಳುತ್ತೆ. ಸೊ ನೀವು ಎಲ್ಲ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರಬೇಕಾದ್ರೆ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ತಂದ್ಕೊಳ್ಬೇಕು. ಸೊ ಡೆತ್ ಕಾರ್ಡ್ ಬಂದಿದೆ. ಸೊ ನಿಮ್ಮೆಲ್ಲ ಪ್ರಾಬ್ಲಮ್ಸ್ ಎಂಡಿಂಗ್ ಆಗುತ್ತಂದರೆ, ಸೊ ಎಂಡಿಂಗ್ ಆಗುತ್ತೆ. ಸೊ ಅದನ್ನೇ ಈ ಕಾರ್ಡ್ ಹೇಳುತ್ತೆ, ಡೆತ್ ಟ್ಯಾರೋಟ್ ಕಾರ್ಡ್. ಸೊ ನಿಮ್ಮೆಲ್ಲ ಪ್ರಾಬ್ಲಮ್ಸ್ ಎಂಡಿಂಗ್ ಆಗುತ್ತೆ. ಇದು ಒಂಥರ ಸಿನಾರಿಯೋ. ಇನ್ನೊಂದು ಥರ ಸಿನಾರಿಯೋ, ನೀವು ಎಲ್ಲ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡ್ಕೊಳೋಕ್ಕೆ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ತಂದ್ಕೊಳ್ಬೇಕು. ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆಯನ್ನು ತಂದ್ಕೊಳ್ಬೇಕು. ಬದಲಾವಣೆ ಅಂದರೆ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳೋಕ್ಕೆ ನಿಮಗೆ ದುಡ್ಡು ಬೇಕಾದರೆ ದುಡ್ಡನ್ನು ಸಂಪಾದನೆ ಮಾಡ್ಕೊಬೇಕು. ಅಥವಾ ಯಾವುದಾದ್ರೂ ಎಮೋಷನಲ್ ಪ್ರೀತಿ ವಿಚಾರ ಆಗಿದೆ, ಆ ಪ್ರೀತಿನ ಅದೇನಾದರೂ ಮೋಸದ ಪ್ರೀತಿ ಆಗಿರೋ ಆ ಪ್ರೀತಿನ ಕಟ್ ಮಾಡಿ ಬಿಸಾಕೆ ಇನ್ನೊಂದು ಹೊಸ ಪ್ರೀತಿನ ನೋಡ್ಕೊಳ್ಳಿ ಅಷ್ಟೆ. ಇಲ್ಲ ಅದೇ ಪ್ರೀತಿ ಮೋಸ ಆಗಿಲ್ಲ, ನೀವು ಯಾವುದೋ ಒಂದು ಸಿಚುವೇಷನಿಂದ, ಅಥವಾ ಅವರು ಕ್ಯಾಸ್ಟ್ ಬೇರೆ ಆಗಿದ್ದು ನಿಮ್ಮ ಕ್ಯಾಸ್ಟ್ ಬೇರೆ ಆಗಿದ್ದರೆ ಪ್ರೀತಿ ವಿಚಾರದಲ್ಲಿ, ಸೊ ಅದನ್ನು ಒಪ್ಸ್ಕೊಬೇಕಂತಿದ್ರೆ ಬದಲಾಯಿಸ್ಕೊಬೋದು ಅಷ್ಟೆ. ಆ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತೀನಿ ಮಾಡಿ. ಸೊ ನಿಮಗೆ ಅದನ್ನು ಯಾವ ರೀತಿ ಉಳಿಸ್ಕೊಬೇಕಂತ ನಿಮ್ಗೆ ಗೊತ್ತಿದೆ. ಸೊ ಆ ಥರ ಬದಲಾವಣೆನ ಮಾಡಿಕೊಂಡು ಒಂದು ದಾರಿನ ಕಂಡಿಡ್ಕೊಂಡು ಅದನ್ನು ಉಳಿಸ್ಕೊಳ್ಳಿ ಅಷ್ಟೆ. ಇದು ಪ್ರೀತಿ ವಿಚಾರ. ಇನ್ನು ದುಡ್ಡಿನ ವಿಚಾರದಲ್ಲಾದರೆ ನೀವು ಯಾವುದಾನ ಒಂದು ಒಳ್ಳೆ ಕೆಲಸ ನೋಡ್ಕೊಳ್ಳಿ. ಆ ಕೆಲಸ ನೋಡಿಕೊಂಡು ಅದರಿಂದ ಬರೋವಂಥ ದುಡ್ಡಿನಿಂದ ನಿಮ್ಮೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಅಷ್ಟೆ. ಸೊ ಇನ್ನೂ ಈ ಕಾರ್ಡ್ಸ್ ಏನು ಹೇಳುತ್ತಂದರೆ, ಸೊ ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ಖಂಡಿತ ಸಾಲ್ವ್ ಆಗುತ್ತೆ. ಸಾಲ್ವ್ ಆಗಿ ನೀವು ಹ್ಯಾಪಿಯಾಗಿ ಸಂತೋಷವಾಗಿರ್ತೀರ. ನಿಮಗೆ ಆ ಪ್ರಾಬ್ಲಮ್ಮು, ಈಗ ನಾನು ಹೇಳಿದ್ನಲ್ಲ, ಆ ಪ್ರಾಬ್ಲಮ್ಮು ಒಂದು 9 ತಿಂಗಳಿನಿಂದ ಇರ್ಬೋದು, ಅಥವಾ 9 ವರ್ಷದಿಂದ ಇರ್ಬೋದು, ಅಥವಾ 9 ದಿನದಿಂದ ಸ್ಟಾರ್ಟ್ ಆಗಿರ್ಬೋದು.
9 ಇಯರ್ಸ್ 9 ಮಂತ್ಸ್ ಆರ್ 9 ವೀಕ್ಸ್, ಅಥವಾ 3 ತಿಂಗಳು 3 ವರ್ಷ 3 ವೀಕ್ಸ್, ಅಥವಾ 7 ಮಂತ್ಸ್ 7 ವೀಕ್ಸ್ 7 ಇಯರ್ಸ್. ಸೊ 7 ವರ್ಷದಿಂದ ಆ ಪ್ರಾಬ್ಲಮ್ ಇರ್ಬೋದು, ಅಥವಾ 8 ವರ್ಷ 8 ತಿಂಗಳು, ಅಥವಾ 8 ವಾರ, ಅಥವಾ 8 ದಿನ. ಸೊ ಈ ಥರನೂ ಪ್ರಾಬ್ಲಮ್ ನಿಮ್ಗೆ ಸ್ಟಾರ್ಟ್ ಆಗಿರ್ಬೋದು. ಸೊ ಆ ಪ್ರಾಬ್ಲಮ್ನಿಂದ ನೀವು ಹೊರಗಡೆ ಬರ್ತೀರಾ ಅಂದರೆ ಖಂಡಿತ ಹೊರಗಡೆ ಬರ್ತೀರ. ಆ ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಸೆಲೆಬ್ರೇಷನ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಸೊ ಪಾಸ್ಟಲ್ಲಂತೂ ನಿಮಗೆ ಒಂದು ಟ್ರ್ಯಾಜಿಡಿ ನಡೆದಿದೆ, ದುಃಖ ಅಂತೂ ಆಗಿದೆ. ಸೊ ನೀವೇನಾದರೂ ಪ್ರೀತಿ ವಿಚಾರದಲ್ಲಿ ಏನಾದರೂ ಲವ್ ಮಾಡಿದರೆ ಯಾರನ್ನಾದರೂ, ಸೊ ಅವ್ರು ನಿಮ್ಮಿಂದ ದೂರ ಹೋಗಿದ್ದಾರೆ. ಸೊ ನೀವು ತುಂಬ ಅವ್ರಿಗೋಸ್ಕರ ಹತ್ತಿರ್ಬೋದು, ಅಥವಾ ನಿಮ್ಗೆ ಯಾರಾದರೂ ಪ್ರೀತಿ ವಿಚಾರದಲ್ಲಿ ಮೋಸ ಕೂಡ ಮಾಡಿರ್ಬೋದು. ಅಥವಾ ಇನ್ನು ಯಾರಾದರೂ ಗಂಡ ಹೆಂಡತಿ ಆಗಿದ್ರೆ ಅವ್ರು ನಿಮ್ಮಿಂದ ದೂರ ಏನಾದರೂ ಆಗಿದ್ರೆ, ಯಾರಾದರೂ ಮದುವೆ ಆಗಿರೋ ರೀಡಿಂಗ್ ನೋಡ್ತಾಯಿದ್ರೆ ಅವ್ರೇನಾದರೂ ನಿಮ್ಮಿಂದ ದೂರ ಆಗಿದ್ರೆ, ಲೇಡೀಸ್ ಅಥವಾ ಜೆಂಟ್ಸ್ ಯಾರಾದರೂ ಆಗಿರ್ಬೋದು, ನಿಮ್ಮಿಂದ ಅವರು ಒಬ್ಬರು ದೂರ ಆಗಿದ್ದರೆ, ಜೆಂಟ್ಸ್ ಆದರೂ ದೂರ ಆಗಿರ್ಬೋದು ಅಥವಾ ಲೇಡೀಸ್ ಯಾರೋ ಒಬ್ಬರು ದೂರ ಆಗಿದ್ರೆ, ಸೊ ಅವ್ರು ದೂರ ಆಗಿರೋದ್ರಿಂದ ನೀವು ಯಾವುದೇ ಓವರ್ ಥಿಂಕಿಂಗ್ ಮಾಡ್ತಾ ಸೊ ನೀವು ಯಾವುದೇ ಕೆಲಸನೂ ಕೂಡ ಮಾಡೋಕ್ಕಾಗ್ದಿರ ತುಂಬ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಓವರ್ ಥಿಂಕಿಂಗ್ ಮಾಡ್ತಾ ಸ್ಟ್ರೆಸ್ ಆಗಿ ಒಂದು ಕಡೆ ಸ್ಟಕ್ ಆಗಿಬಿಟ್ಟಿದ್ರೆ, ನಿಮ್ಮ ಕೈಯಲ್ಲಿ ಏನು ಕೆಲಸನೂ ಕೂಡ ಮಾಡೋಕ್ಕಾಗ್ತಿಲ್ಲ. ಈಗ ತುಂಬ ದುಃಖ ಪಡ್ತಾಯಿದ್ರ, ಸೊ ತುಂಬ ನೋವು ಕೂಡ ಪಡ್ತಾಯಿದ್ರ. ಸೊ ಇಲ್ಲಿ ಸ್ಟಕ್ಕಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಮತ್ತು ಯಾರಿಗಾದ್ರೂ ದುಡ್ಡು ಕೂಡ ಬರ್ದಿರೋರಿರ್ಬೋದು, ಫೈನಾನ್ಸ್ ವಿಚಾರದಲ್ಲಿ ಫೈನಾನ್ಷಿಯಲ್ ಲಾಸ್ ಕೂಡ ಇರ್ಬೋದು, ಹಣಕಾಸಿನ ವಿಚಾರದಲ್ಲೂ ತುಂಬ ಲಾಸ್ ಆಗ್ತಾ ಇರ್ಬೋದು. ಅದು ಕೂಡ ಈ ಸ್ಟಕ್ ಎನರ್ಜಿ ತೋರಿಸುತ್ತೆ. ಸೊ ಟೋಟಲಾಗಿ ರೀಡಿಂಗ್ ಪ್ರಕಾರ ನಾನು ಏನು ಹೇಳ್ಬೋದು ಅಂದರೆ, ಓವರ್ಕಮ್ ಏನೆಂದರೆ ನೀವು ಆ ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ತೀರಾ ಮತ್ತು ಸಾಲ್ವ್ ಆಗುತ್ತೆ, ಹ್ಯಾಪಿನೆಸ್ ಅನ್ನೋದು ಬರುತ್ತೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಐತೆ. ಸೊ ನಿಮಗಿನ್ನೂ ಯಾವ ಥರ ಪ್ರಾಬ್ಲಮ್ಸ್ ಇದೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಯಾರಿಗೆಲ್ಲ ರೆಸೊನೇಟ್ ಆಯ್ತೋ ಅವ್ರು ತಗೊಳ್ಳಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಸೊ ಈ ವಿಡಿಯೋ ಎಷ್ಟು ರೆಸೊನೇಟ್ ಆಯ್ತೋ ಕಮೆಂಟ್ ಮಾಡಿ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗ್. ಸೊ ನಿಮ್ಮ ಒಂದು ಪ್ರಾಬ್ಲಮ್ಸ್ ಎಂಡ್ ಆಗುತ್ತೆ. ಸೊ ಹ್ಯಾಪಿನೆಸ್ ಅನ್ನೋದು ಬರುತ್ತೆ. 3 ಆಫ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಹ್ಯಾಪಿನೆಸ್ ಅನ್ನೋದು ಬಂದೇ ಬರುತ್ತೆ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ನೀವು ಬದಲಾವಣೆನ ತೊಗೊಂಬಂದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೇಕಷ್ಟೆ. ಹಳೆ ಡೈರೆಕ್ಷನಲ್ಲೇ ಬೇಡ. ಸೊ ಹೊಸ ಡೆತ್ ಕಾರ್ಡ್ ಬಂದಿರೋದ್ರಿಂದ ಹೊಸ ಡೈರೆಕ್ಷನ್ ತೊಗೊಂಬಂದು ನೀವು ಸಾಲ್ವ್ ಮಾಡ್ಕೊಬೇಕಷ್ಟೆ. ಸೊ ನೀವು ಸಾಲ್ವ್ ಮಾಡ್ಕೊಳಲ್ಲ ಅಂದರೆ ನೀವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತೀರ. ಅದು ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ನಿಮ್ಮ ಪರ್ಸ್ನಲ್ ಲೈಫ್ಗೆ ಸಂಬಂಧಪಟ್ಟಂಗೆ ಎಂಥ ಪ್ರಾಬ್ಲಮ್ ಆಗಿರಲಿ, ಇಲ್ಲಿ ಲೇಡೀಸ್ ಆದರೂ ಆಗಲಿ ಜೆಂಟ್ಸ್ ಆಗಲಿ ಇಬ್ಬರು ಯಾರಾದರೂ ಆಗಲಿ ರೀಡಿಂಗ್ ನೋಡ್ತಾಯಿದ್ರೆ ಅವ್ರು ಯಾರೇ ಆಗಿರಲಿ, ನಿಮ್ಮ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳೋಂಥ ಕೆಪಾಸಿಟಿ ನಿಮ್ಮಲ್ಲೈತೆ, ಸಾಮರ್ಥ್ಯ ನಿಮ್ಮಲ್ಲೈತೆ. ಸೊ ಖಂಡಿತ ಸಾಲ್ವ್ ಮಾಡ್ಕೊತೀರ. ಸೊ ಈ ಪ್ರಾಬ್ಲಮ್ನಿಂದ ಹೊರಗಡೆ ಬಂದು ಔಟ್ಕಮ್ ತೊಗೊಂಬರ್ತೀರ. ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗ್. ನಿಮಗೆಲ್ಲ ಎಷ್ಟು ರೆಸೊನೇಟ್ ಇರುತ್ತೋ ಅಷ್ಟು ತಗೊಳ್ಳಿ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ ನೋಡಿ ಅಷ್ಟು. ಸೊ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.